ಓಂ ಬದ್ಧೇನಾಂಜಲಿನಾ ನತೇನ ಶಿರಸಾ ಗಾತ್ರೈಃ ಸರೋಮೋದ್ಗಮೈಃ ಕಂಠೇನ ಸ್ವರಗದ್ಗದೇನ ನಯನೇನ ಉದ್ಗೀರ್ಣಬಾಷ್ಪಾಂಬುನಾ ನಿತ್ಯಂ ತ್ವಚ್ಚರಣಾರವಿಂದಯುಗಲ ಧ್ಯಾನಾಮೃತಾಸ್ವಾದಿನಾಂ ಅಸ್ಮಾಕಂ ಸರಸೀರುಹಾಕ್ಷ ಸತತಂ ಸಂಪದ್ಯತಾಂ ಜೀವಿತಂ. ಈ ದಿನ ಬಹಳ ಚಂದವಾಗಿ ಎಲ್ಲರೂ ಸೇರಿ ನಾರಾಯಣೀಯಂ ಇಂದ ಹಲವಾರು ಆಯ್ದ ಸರ್ಗಗಳನ್ನು ಬಲು ಚಂದವಾಗಿ ಪಾಠ ಮಾಡಿದರು, ಹಾಡಿದರು. ಇದರಿಂದ ನಮ್ಮೆಲ್ಲರಿಗೂ ಮನಸ್ಸಿನಲ್ಲಿ ದೈವಭಕ್ತಿ ಎದ್ದು ಬಂದಿದೆ. ಕೆಲವರೆಲ್ಲ ಭಾವುಕರಾದರು. ಈ ಪ್ರಕಾರವಾಗಿಯೇ ಚಿತ್ತಶುದ್ಧಿ ಆಗತಕ್ಕಂಥದ್ದು. ಶ್ರೀಕೃಷ್ಣನ ಮುಖ್ಯವಾಗಿ ಶ್ರೀಕೃಷ್ಣನ ಮಹಿಮೆ ಅದನ್ನು ತಿಳಿಸುವಂತಹ ಶ್ರೀಮದ್ ಭಾಗವತಂ ಅನ್ನುವಂತಹದ್ದು 18,000 ಶ್ಲೋಕಗಳಲ್ಲಿರುವುದು. ಆ 18,000 ಶ್ಲೋಕಗಳದ್ದು ಓದುವುದು ಕಷ್ಟ. ಆದ್ದರಿಂದ ನಾರಾಯಣ ಭಟ್ಟತಿರಿಯವರು ಅದನ್ನು 1,000ಕ್ಕಿಂತ ಒಂದಿಷ್ಟು ಹೆಚ್ಚು, 1,000 ಎಷ್ಟು 1030 1030 1030 ಅಷ್ಟೇ. 100 ಸರ್ಗಗಳಲ್ಲಿ ಹೆಚ್ಚು ಕಡಿಮೆ 10 ಇಟ್ಕೊಂಡ್ರೆ 1000 ಆಗುತ್ತೆ. ಅಲ್ಲಿ ಒಂದೆರಡು ಹೆಚ್ಚಿದೆ. ಈ ನಾರಾಯಣೀಯಂ ಅನ್ನೋದು ಭಾಳ ಅದ್ಭುತವಾದ ಕೃತಿ. ಅದನ್ನು ಹಾಗೆ ಹಾಡಿದರೂ ಸಾಕು. ಎಲ್ಲವೂ ಸಂಸ್ಕೃತ ಅರ್ಥ ಆಗಬೇಕಂತಿಲ್ಲ. ಅದರಲ್ಲಿ ಅಲ್ಲಿ ಇಲ್ಲಿ ಕೆಲವು ಶಬ್ದಗಳ ಅರ್ಥ ಆದರೂ ಸಾಕು. ಕೊನೆಯಲ್ಲಿ ತಾವೆಲ್ಲ ಹಾಡಿದ್ರಿ ಕೃಷ್ಣ ಕಾರುಣ್ಯ ಸಿಂಧೋ ಅಂತ, ಅದನ್ನು 3 ಸಾರಿ 4 ಸಾರಿ, ಅದೇ ಸಾಕು ನಮಗೆ ಭಾವಾವೇಶ ಆಗಲಿಕ್ಕೆ, ಆ ಕೃಷ್ಣನನ್ನು ಹಾಗೆ ಕರೆಯುವಂಥದ್ದು. ನಮ್ಮ ಕನ್ನಡದಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ಡಿ ವಿ ಜಿ ಅವರು, ನಮ್ಮೆಲ್ಲರಲ್ಲೂ ಕೂಡ
ಒಂದು ದೈವ ಅಂಶವೂ ಇದೆ, ಆಮೇಲೆ ಪಶು ಅಂಶವೂ ಇದೆ. ನಮ್ಮೊಳಗೊಬ್ಬ ದೇವತೆಯೂ ಇದ್ದಾನೆ, ಒಬ್ಬ ಅಸುರನೂ ಇದ್ದಾನೆ. ದೆರ್ ಇಸ್ ಎ ಗಾಡ್ ಇನ್ಸೈಡ್, ದೆರ್ ಇಸ್ ಆಲ್ಸೋ ಡೀಮನ್ ಇನ್ಸೈಡ್. ಆ ಡೀಮನ್ ಅನ್ನೋದನ್ನು ಕಡಿಮೆ ಮಾಡಬೇಕು, ಆ ದೈವತ್ವವನ್ನು ಹೆಚ್ಚಿಸಬೇಕು. ಅದು ಹೇಗೆ? ಅದಕ್ಕೆ ನಾವು ಸ್ವಲ್ಪ ಪ್ರಯತ್ನ ಮಾಡಲೇಬೇಕು. ಅದೆಲ್ಲ ದೇವರಿಗೆ ಬಿಟ್ಟದ್ದು ಅಂತ ಹೇಳಬಾರ್ದು. ನಾವು ದೇವ್ರ ಕಡೆ ಒಂದು ಹೆಜ್ಜೆ ಹಾಕಿದರೆ ಅವನು 10 ಹೆಜ್ಜೆ ಬರ್ತಾನೆ ಅಂತ ಮಹಾತ್ಮರೆಲ್ಲ ಹೇಳ್ತಾರೆ. ಯು ಮಸ್ಟ್ ಡೂ ಯುವರ್ ಪಾರ್ಟ್. ಪುಟ್ 1 ಸ್ಟೆಪ್ ಟುವರ್ಡ್ಸ್ ಗಾಡ್ ಆ್ಯಂಡ್ ಹೀ ವಿಲ್ ಕಮ್ 10 ಸ್ಟೆಪ್ಸ್ ಟುವರ್ಡ್ಸ್ ಯು ಅಂತ ಹೇಳ್ತಾರೆ. ಈ ಎಲ್ಲ ಸಾಧನೆಗಳು ಆ 1 ಸ್ಟೆಪ್ ಇದೆಯಲ್ಲ ಅದರ ಭಾಗ. ಹೇಗೆ ಆ 1 ಸ್ಟೆಪ್ ಹಾಕುವಂಥದ್ದು? ಅವಕಾಶ ಸಿಕ್ಕಿದಾಗೆಲ್ಲ ಎಷ್ಟು ಸಾಧ್ಯವೋ ಯಥಾಶಕ್ತಿ ನಾವು ಇಂಥ ಸಾಧನೆಯನ್ನು ಮಾಡಬೇಕು. ಶಂಕರಾಚಾರ್ಯರ ಜಯಂತಿಯೂ ಕೂಡ ಇವತ್ತು ಈ ಒಂದು ಬಹಳ ಬಹಳ ಶುಭಕರ ಮಂಗಲಕರವಾದಂತಹ ದಿನ. ಶಂಕರ ಜಯಂತಿಯ ದಿನ ನಾವು ನಾರಾಯಣೀಯಮನ್ನು ಹಾಡಿದ್ದೀವಿ. ಶಂಕರಾಚಾರ್ಯರು ಬ್ರಹ್ಮವಾದಿಗಳು, ಮುಖ್ಯವಾಗಿ ಅದ್ವೈತ ಬ್ರಹ್ಮವನ್ನು ತಿಳಿಸುವವರು. ಆದರೆ ಆ ಅದ್ವೈತ ಬ್ರಹ್ಮವನ್ನು ಅವರು ನಮ್ಮೆಲ್ಲರಿಗೆ ಹೇಗೆ ಉಪದೇಶಿಸಿದ್ದಾರೆಂದರೆ, ಆ ಅದ್ವೈತ ಬ್ರಹ್ಮ ಅರ್ಥ ಆಗಲಿಕ್ಕೆ ಕಷ್ಟ ಆದರೆ ಮೊದಲು ಆ ಅದ್ವೈತ ಅಂದರೆ ಎರಡಿಲ್ಲ, ಬ್ರಹ್ಮ ಎಲೋನ್ ಈಸ್, ನೀವು ಬ್ರಹ್ಮ ನಾವು ಬ್ರಹ್ಮ, ಇದು ಬ್ರಹ್ಮ ಅದು ಬ್ರಹ್ಮ, ಎಲ್ಲವೂ ಬ್ರಹ್ಮ, ಅದು ಸುಲಭವಲ್ಲ. ಆಗ ಒಂದು ಸ್ಟೆಪ್ ಕೆಳಗೆ ಬಂದು ಅದನ್ನು ಕೃಷ್ಣನಾಗಿ ಆದರೂ ಆರಾಧಿಸಿ, ಶಿವನನ್ನಾಗಿ ಆದರೂ ಆರಾಧಿಸಿ, ಅಥವಾ ದೇವಿಯನ್ನಾಗಿಯೂ ಯಾವ ರೂಪ ಆದರೂ ಚಿಂತೆ ಇಲ್ಲ. ನಮ್ಮಲ್ಲಿಯೇ ಕೆಲವರಿಗೆಲ್ಲ ತುಂಬ ತಾಳ್ಮೆ, ತುಂಬ ವಿಶಾಲ ಮನೋಭಾವ ಇರುತ್ತೆ. ಆ ಭಗವಂತನಿಗೆ ಅನಂತವಾದ ವಿಶಾಲ ಮನೋಭಾವ ಯಾವ ರೀತಿಯಲ್ಲಾದರೂ. ಆಮೇಲೆ ನಾವು ಪ್ರೀತಿಯೇ ಮಾಡಬೇಕಂತಿಲ್ಲ, ಅಲ್ಲಿ ಇನ್ನೊಂದು ಚಾಯ್ಸ್ ಇದೆ. ನೀವು ದಿನಾ ದೇವ್ರಿಗೆ ಬೈದರೂ ಕೂಡ ಅವನಿಗೆ ಭಾಳ ಖುಷಿ ಆಗುತ್ತೆ. ಅದು ಒಂದಿದೆ, ವೈರಭಕ್ತಿ ಅಂತ ಇದೆ. ಅದು ಟ್ರೈ ಮಾಡಬೇಡಿ, ನಾನು ಅದು ಶಿಫಾರಸು ಮಾಡುವುದಿಲ್ಲ ನಿಮಗೆ. ನೀವು ಪ್ರೀತಿಯ ಮಾರ್ಗವನ್ನೇ ತಗೊಳ್ಳಿ. ಆ ವೈರಭಾವ ಬೇಡ. ಅದು ರಾವಣ ಮತ್ತು ಯಾರು ಒಂದು 4 ಜನ ಇದ್ದಾರೆ. ರಾವಣ, ಕಂಸ, ಮತ್ತೊಬ್ಬ ಶಿಶುಪಾಲ, ಹಿರಣ್ಯಕಶಿಪು, ಇವರೆಲ್ಲ ವೈರಭಕ್ತಿ ತಗೊಂಡು ಅದು ಅವರೇ ಮಾಡಲಿ. ನಾವೆಲ್ಲ ಪ್ರೀತಿ ರೂಪವಾದ ಭಕ್ತಿಯನ್ನೇ ಮಾಡೋಣ. ಶಂಕರಾಚಾರ್ಯರು ಭಜಗೋವಿಂದಮ್ಮಲ್ಲಿ ಬಹಳ ಸರಳವಾಗಿ ಹೇಳಿದ್ದಾರೆ. ಏನು? ಅದು ಭಗವದ್ಗೀತಾ ಕಿಂಚಿದೀತ. ಇನ್ನೊಂದರಲ್ಲಿ ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನಜನಾಯ ಚ ವಿತ್ತಂ. ನಾವು ಗೀತೆಯನ್ನು ಮತ್ತು ಸಹಸ್ರನಾಮವನ್ನು ಗೇಯಂ ಹಾಡ್ತಿರಬೇಕು. ವಿ ಮಸ್ಟ್ ಸಿಂಗ್ ಭಗವದ್ಗೀತಾ ಆ್ಯಂಡ್ ವಿಷ್ಣು ಸಹಸ್ರನಾಮ. ಧ್ಯೇಯಂ ಅಂದ್ರೇನು? ವಿ ಮಸ್ಟ್ ಮೆಡಿಟೇಟ್ ಅಪಾನ್ ಶ್ರೀಪತಿ ರೂಪಂ, ಆ ಮಹಾವಿಷ್ಣುವಿನ ರೂಪವನ್ನು ವಿ ಮಸ್ಟ್ ಮೆಡಿಟೇಟ್ ಆನ್. ಆಮೇಲೆ ನೇಯಂ ಸಜ್ಜನ ಸಂಗೇ ಚಿತ್ತಂ, ನಮ್ಮ ಮನಸ್ಸನ್ನು ವಿ ಮಸ್ಟ್ ಟೇಕ್ ಇಟ್ ಮೋರ್ ಆ್ಯಂಡ್ ಮೋರ್ ಅಲಾಂಗ್ ದಿ ಲೈನ್ಸ್ ಆಫ್ ಗುಡ್ ಪೀಪಲ್. ಸಜ್ಜನರ ದಾರಿಯಲ್ಲಿ ನಮ್ಮ ಮನಸ್ಸನ್ನು ಓಡಿಸ್ಬೇಕು. ಯಾಕಂದರೆ ನಮ್ಮ ಒಳಗೂ ದೇವಾಂಶ ಪಶುವಂಶ ಇದೆ. ಸುತ್ತಮುತ್ತಲೂ ಕೂಡ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಯಾವ ದೇಶದಲ್ಲೂ ಬರೇ ಕೆಟ್ಟವರಂತಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಡೆಯಲ್ಲೂ ಕೂಡ, ಎಲ್ಲಿ ಹೋದರೂ ಕೂಡ ನೀವು ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಭಾರತ, ದೆರ್ ಆರ್ ಬ್ಯಾಡ್ ಪೀಪಲ್, ದೆರ್ ಆರ್ ಗುಡ್ ಪೀಪಲ್. And we must lead our mind or guide our mind along the lines of good people. ಅದು ಹೇಳೋದು ಸುಲಭ, ಪರೋಪದೇಶ ಪಾಂಡಿತ್ಯ ಭಾಳ ಸುಲಭ. ನಾವು 45 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ, ಭಾಳ ಸುಲಭ. ಬಟ್ ವೆನ್ ಇಟ್ ಈಸ್ ಫಾರ್ ಅಸ್ ಟು ಗೋ ಬೈ ದ್ಯಾಟ್ ಪ್ರಿನ್ಸಿಪಲ್, ಇಟ್ಸ್ ವೆರಿ ಡಿಫಿಕಲ್ಟ್. ಟು ಅಡ್ವೈಸ್ ಅದರ್ಸ್ ಥಿಂಕ್ ಆಫ್ ಗಾಡ್ ಈಸ್ ವೆರಿ ಈಸಿ. ಅವರಿಗೆ ಅಡ್ವೈಸ್ ಮಾಡಿದ ನಂತರ ಮೊಬೈಲ್ ಓಪನ್ ಮಾಡಿ ಅಲ್ಲೇನೋ ಡಾನ್ಸ್ ಮ್ಯೂಸಿಕ್ ಇದೆ, ಅದು ನೋಡೋಕೆ ಮನಸ್ಸಾಗುತ್ತೆ. ಆಯ್ತಲ್ಲ, ಉಪದೇಶ ಮಾಡಿ ಆಯಿತು ಅಂತ. ನೋ, 4 ಜನ ನಮ್ಮನ್ನು ನೋಡುತ್ತಿರಲಿ,
ಅಥವಾ ನಮ್ಮನ್ನು ಯಾರೂ ನೋಡ್ದೇ ಇರಲಿ, ಇನ್ ಪಬ್ಲಿಕ್ ಆರ್ ಇನ್ ಟೋಟಲ್ ಪ್ರೈವಸಿ. ಅರ್ಲಿಯರ್ ವಿ ಲರ್ನ್ ಟು ವಾಕ್ ದಿ ರೈಟ್ ಪಾತ್, ದಿ ಬೆಟರ್. ಇಲ್ಲವಾದರೆ ಈ ಕೆಟ್ಟ ಅಭ್ಯಾಸಗಳೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನು ಹಾಳು ಮಾಡಿಬಿಡ್ತವೆ. ಆಮೇಲೆ ಏನಿಲ್ಲ, ನಮಗೆ ಸುಖ ಇರುವುದಿಲ್ಲ. ಆ ಪ್ರಕಾರವಾಗಿ ಆ ಶ್ಲೋಕದಲ್ಲಿ ಕೊನೆಯದೊಂದಿದೆ, ದೇಯಂ ದೀನ ಜನಾಯ ಚ ವಿತ್ತಂ, ಬಡ ಜನರಿಗೆ ಯಥಾಶಕ್ತಿ ಅಲ್ಲಿ ಇಲ್ಲಿ ಸಹಾಯ ಮಾಡಬೇಕು ಅನ್ನೋದಾಗಿ. ಈ ಶಂಕರ ಜಯಂತಿಯ ದಿನ ಶಂಕರಾಚಾರ್ಯರನ್ನು ನಾವು ಸ್ಮರಿಸಬೇಕು. ಬರೀ 32 ವರ್ಷಗಳ ಕಾಲ ಅದರಲ್ಲಿ ಎಂಥ ಒಂದು ಮಾನವರಿಗೆ, ಮಾನವ ಜನಾಂಗಕ್ಕೆ ಎಂಥ ಕೊಡುಗೆ ಕೊಟ್ಟರು ಅವರು. ಒಂದು ಕಡೆಯಲ್ಲಿ ಬಹಳ ಕಠಿಣವಾದಂತಹ, ಬಹಳ ಜಟಿಲವಾದಂತಹ ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಗೀತೆ ಮೇಲೆ ಭಾಷ್ಯವನ್ನೆಲ್ಲ ಬರೆದರು. ಈಗಲೂ ಕೂಡ ದೊಡ್ಡ ವಿದ್ವಾಂಸರು ಅದೇನೋ ಅರ್ಥ ಆಗದಿದ್ದರೆ ಶಂಕರರು ಏನು ಹೇಳಿದ್ದಾರೆ ಅಂತ ನೋಡ್ತಾರೆ. ಆಚಾರ್ಯ ಶಂಕರರು ಯಾವ ಅರ್ಥ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಆಗ ಈಗ ಎಲ್ಲವೂ ಕೂಡ ಸರಿಯಾದ ಒಳ್ಳೆ ರೀತಿಯಲ್ಲಿ ಒಂದಾಗಿ ಬರ್ತವೆ ಅಂತ. ಇನ್ನೊಂದು ಕಡೆಯಲ್ಲಿ ಎಷ್ಟೊಂದು ಸ್ತೋತ್ರಗಳನ್ನು ಬರೆದರು. ಮತ್ತೊಂದು ಕಡೆಯಲ್ಲಿ ಮಠಗಳನ್ನೆಲ್ಲ ಸ್ಥಾಪಿಸಿ ಧರ್ಮ ಪ್ರಚಾರ ಮಾಡಿದರು. ನೀವು ಯಾವುದು ನಿಮಗೆ ಇಷ್ಟವೋ ಅದನ್ನು ತಗೊಳ್ಳಿ. ನಿಮಗೆ ಬಹಳ ಇಂಟಲೆಕ್ಚುವಲ್ ಆಗಿದ್ದರೆ ಸ್ಟಡಿ ಶಂಕರಾಸ್ ಕಾಮೆಂಟ್ರೀಸ್ ಆನ್ ಗೀತಾ ಆ್ಯಂಡ್ ಅದರ್. ಇಫ್ ಯು ಆರ್ ಮೋರ್ ಹಾರ್ಟ್ ಓರಿಯೆಂಟೆಡ್, ಸ್ತೋತ್ರಗಳನ್ನು, ಕೆಲವು ಸ್ತೋತ್ರಗಳು ಬಹಳ ದೀರ್ಘವಾಗಿರ್ತದೆ, ಕಷ್ಟವಾಗಿರ್ತದೆ, ಉಸಿರು ಬೇಕಾಗ್ತದೆ. ಅಸ್ತಮ ಇದ್ದವರಿಗೆ ಅದು ಹಾಡಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ದಕ್ಷಿಣಾಮೂರ್ತಿ ಸ್ತೋತ್ರ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ ಭೂತಂ ಯಥಾ ನಿದ್ರಯ ಯಸ್ಸಾಕ್ಷಾತ್ ಕುರುತೆ ಸ್ವಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಒಂದು ಶ್ಲೋಕ ಹೇಳಿದ ನಂತರ ನೀರು ಕುಡಿಬೇಕಾಗ್ತದೆ, ಸಾಕಾಗ್ತದೆ ಅಯ್ಯ ಬಾ ಅಂತ. ಇನ್ನೊಂದು ಕಡೆ ಎಷ್ಟು ಸುಲಭ ಅಂತೀರ, ಅಚ್ಯುತಂ ಕೇಶವಂ ರಾಮನಾರಾಯಣಂ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ. ಚಿಕ್ಕ ಮಕ್ಕಳಿಗೂ ಹೇಳಿಕೊಡ್ಬೋದು. ಚಿಕ್ಕ ಮಕ್ಕಳು ಆನಂದ ಪಡ್ತಾರೆ. ಅದಕ್ಕೆ ಅದರದ್ದು ಒಂದು ಬೀಟ್ ಇದೆ, ಅದರದ್ದು ಒಂದು ರಿದಮ್ ಇದೆ. ಈ ಪ್ರಕಾರ ಸ್ತೋತ್ರಗಳನ್ನು ಬರೆದರು, ಎಷ್ಟೆಲ್ಲ ಸಾಮಾಜಿಕ ಕಾರ್ಯ ಮಾಡಿದರು. ಅಂತಹ ಶಂಕರಾಚಾರ್ಯ ಜಯಂತಿಯ ದಿನ ನಾವೆಲ್ಲ ಸೇರಿ ಒಂದಿಷ್ಟು ಭಗವನ್ನಾಮವನ್ನು, ಭಗವತ್ ಕಥೆಯನ್ನು, ನಾರಾಯಣೀಯಮಲ್ಲಿ ಎಷ್ಟೋ ಅವತಾರಗಳಿವೆ. ಎಲ್ಲ ಅವತಾರಗಳು ಅಲ್ಲಿ ತುಂಬ ವಿಷಯಗಳಿವೆ. ಒಂದು ಕೊನೆ ಮಾತು ಹೇಳುವುದಿದ್ದರೆ, ಭಾಗವತಂ ಆಗಲಿ ನಾರಾಯಣೀಯಂ ಆಗಲಿ ಸಾಮಾನ್ಯವಾಗಿ ಜನರು ಅಂದ್ಕೊಳ್ಳೋದು ಅದು ಭಕ್ತಿ ಗ್ರಂಥ ಅಂತ. ಆದರೆ ಸತ್ಯ ಭಕ್ತಿ ಖಂಡಿತ ಇದೆ ಅದರಲ್ಲಿ, ಆದರೆ ಸಾಕಷ್ಟು ಜ್ಞಾನವೂ ಇದೆ. ಆಮೇಲೆ ಒಂದು ಮಾತಿದೆ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ವಿದ್ಯಾವಂತರಲ್ಲಿ ಒಂದು 10 ವಿದ್ಯಾವಂತರು ಬರ್ತಾರೆ, ಲರ್ನೆಡ್ ಸ್ಕಾಲರ್ಸ್. ಯಾರು ಅದರಲ್ಲಿ ಹೆಚ್ಚು ಲರ್ನೆಡ್, ಹೆಚ್ಚು ಓದಿದವರು, ಹೆಚ್ಚು ಬುದ್ಧಿವಂತರು ಅಂತ ಪರೀಕ್ಷೆ ಮಾಡಬೇಕಾದ್ರೆ ಅವರು ಭಾಗವತದ ಮೇಲೆ ಅವ್ರಿಗೆ ಪ್ರಶ್ನೆ ಕೇಳಿ ಅಂತ. ಅದು ನಾರಾಯಣೀಯಂ ಕೂಡ ಚೆನ್ನಾಗಿ ಅನ್ವಯಿಸ್ತದೆ. ನಾನು ಈಗ ನಿಮ್ಮೆಲ್ಲರ ಜೊತೆ ಓದ್ತಾ ಇರುವಾಗ ಸತ್ಯವಾಗಿಯೂ ಒಂದು ಕಡೆ ನನಗೆ ಸಂಸ್ಕೃತ ಸಾಕಷ್ಟು ಚೆನ್ನಾಗಿ ಬರುತ್ತೆ, ಆದರೆ ನಾರಾಯಣೀಯಮಲ್ಲಿ ನನಗೆ ಏನೂ ಅರ್ಥವೇ ಆಗಲಿಲ್ಲ. ಸ್ವಲ್ಪ ಸರಿಯಾಗಿ ಅಧ್ಯಯನ ಮಾಡಬೇಕು. ಯಾಕಂದರೆ ಅಲ್ಲಿ ವ್ಯಾಕರಣದ ಭಾಷೆಯಲ್ಲಿ ಎಂತೆಂಥ ಲಕಾರಗಳೆಲ್ಲ ಬರ್ತವೆ. ಲಕಾರ ಅಂದರೆ ಟೆನ್ಸಸ್ ಆ್ಯಂಡ್ ಮೂಡ್ಸ್, ಪಾಸ್ಟ್ ಟೆನ್ಸ್, ಯಾವುದೋ ಒಂದು ಮೂರು ಬಗೆಯ ಪಾಸ್ಟ್ ಟೆನ್ಸ್ ಇದೆ ಸಂಸ್ಕೃತದಲ್ಲಿ. ಒಂದು ಅನದ್ಯತನ ಭೂತಕಾಲ, ಮತ್ತೊಂದು ಲಿಟ್ ಅಂದರೆ ಲಿಟ್, ಲಂಗ್ ಮತ್ತು ಲುಟ್ ಅಂತ 3 ಭೂತಕಾಲಗಳಿವೆ. 2 ಭವಿಷ್ಯತ್ ಕಾಲಗಳಿವೆ, 1 ವರ್ತಮಾನ ಕಾಲ ಇದೆ. ಅದಲ್ಲದೆ ಒಂದು ಆಜ್ಞಾರ್ಥಕ, ಒಂದು ವಿದ್ಯಾರ್ಥಕ, ಪೊಟೆನ್ಷಿಯಲ್ ಮೂಡ್, ಇಂಪರೇಟಿವ್ ಮೂಡ್ ಎಲ್ಲ ಇದೆ ಅದರಲ್ಲಿ. ಸಂಸ್ಕೃತ ನಾರಾಯಣೀಯಮಲ್ಲಿ ಸಂಸ್ಕೃತ ಸಾಕಷ್ಟು ಕಷ್ಟವೇ ಅಂತ ಹೇಳ್ಬೋದು. ಅದು ಟಂಗ್ ಟ್ವಿಸ್ಟರ್ ಕೂಡ, ಅಷ್ಟು ಸುಲಭವಾಗಿ. ಕಾರಣ ನಾವು ಮೇಡಮ್ ಸಾವಿತ್ರಿ ರಂಗನಾಥ್
ಹೌದು ಹೇಳಿ. ಕಳೆದ ಸಾರಿಯೂ ನೀವು ಅವ್ರನ್ನ ನೆನೆಸ್ಕೊಂಡಿದ್ರಿ. ಹೌದು ಹೌದು, ಅವರು ಹೌದು, ಅವರು ನಿಮಗೆಲ್ಲ ಕೆಲವ್ರಿಗೆ ಹೇಳ್ಕೊಟ್ರು, ನೀವು ಇನ್ನೊವ್ರಿಗೆ ಹೇಳ್ಕೊಟ್ರಿ. ಆಗಲಿ. ಆದ್ದರಿಂದ ಶಂಕರಾಚಾರ್ಯರನ್ನು ಜ್ಞಾಪಿಸ್ಕೊಳ್ತಾ, ಭಗವಂತ ಶ್ರೀಕೃಷ್ಣನನ್ನು ಜ್ಞಾಪಿಸ್ಕೊಳ್ತಾ, ಇವಾಗ ನಾನು ಮಾತು ಮುಗಿಸುವ ಮೊದಲು ನಿಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ಇದನ್ನು ನೀವು ಎಲ್ಲೆಲ್ಲೋ ಹೋಗಿ ಯಾವ್ಯಾವ ಮನೆಗಳಲ್ಲಿ, ಯಾವ್ಯಾವ ದೇವಸ್ಥಾನಗಳಲ್ಲಿ, ಯಾವ್ಯಾವುದು ಪುಣ್ಯ ಸ್ಥಳಗಳಲ್ಲೆಲ್ಲ ಹೋಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಡ್ತೀರಾ. ಅದರಿಂದ ಅಲ್ಲಿ ಒಂದು ತರಂಗಗಳನ್ನು ಉತ್ಪಾದನೆ ಮಾಡ್ತೀರಾ, ದಿವ್ಯ ತರಂಗಗಳನ್ನು. ಇದರಿಂದ ಭಗವಾನ್ ಶ್ರೀಕೃಷ್ಣ, ಆಚಾರ್ಯ ಶಂಕರರು ನಿಮ್ಮೆಲ್ಲರ ಜೊತೆ ಅತೀವ ಸಂತುಷ್ಟರಾಗಿ ನಿಮ್ಮ ಅಭೀಷ್ಟಗಳನ್ನೆಲ್ಲ ಈಡೇರಿಸಲಿ, ನಿಮ್ಮ ತಾಪತ್ರಯಗಳನ್ನು ದೂರಪಡಿಸಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಮಧೂತ ಶ್ರೀರಾಮ ಭಕ್ತ ನಮೋ ನಮೋ. ಸೀತಾ ಮಾತಾ ಶೋಕ ವಿನಾಶ ಅತಿ ಬಲವಂತ ನಮೋ ನಮೋ. ಸೀತಾ ಮಾತಾ ಶೋಕ ವಿನಾಶ ಅತಿ ಬಲವಂತ ನಮೋ ನಮೋ. ಮಾರುತಿರಾಯ ಮಹಾನುಭಾವ ಅತಿ ಬಲವಂತ ನಮೋ ನಮೋ. ಮಾರುತಿರಾಯ ಮಹಾನುಭಾವ ಅತಿ ಬಲವಂತ ನಮೋ ನಮೋ. ದೂತ ಶ್ರೀರಾಮ ಭಕ್ತ ನಮೋ ನಮೋ. ಸೀತಾ ಮಾತಾ ಶೋಕ ವಿನಾಶ ಅತಿ ಬಲವಂತ ನಮೋ ನಮೋ. ಮಾರುತಿರಾಯ ಮಹಾನುಭಾವ ಅತಿ ಬಲವಂತ ನಮೋ ನಮೋ. ಹೇ ಆಂಜನೇಯ ಹೇ ರಾಮದೂತ ಶ್ರೀರಾಮ ಭಕ್ತ ನಮೋ ನಮೋ. ಸ್ವಾಮಿ ನರಸಿಂಹ ಸರಸ್ವತಿ ಗುರುಮೂರ್ತಿಗೆ ಯತಿ ವೈರಾಗ್ಯ ಮಂಗಲ. ಸ್ವಾಮಿ ಕಮಲ ಸಾಯ ಮಂಗಲ. ನಿರ್ಮಲಮಾಣಿಕ್ಯ ನಿರ್ಮಾಯಾಗೆ ಮಂಗಲ. ಅವ್ಯಕ್ತಯತಿ ಆಯಾಗೆ ಮಂಗಲ. ಸ್ವಾಮಿ ನರಸಿಂಹ ಸರಸ್ವತಿಗೆ ಗುರುಮೂರ್ತಿಗೆ ಯತಿ ವೈರಾಗ್ಯ ಮಂಗಲ. ಮಂಗಲ ಭಕ್ತಿಯಿಂದ ಭಜಿಪರೆ ಮಂಗಲ. ಸ್ವಾಮಿ ನರಸಿಂಹ ಸರಸ್ವತಿಗೆ ಗುರುಮೂರ್ತಿ ಎಲ್ಲ ದೀಪ ಹಚ್ಚಿದಾಗ ಒಳಗಡೆ ಬೆಳ್ಳಿ ದೀಪ ಹಚ್ಚಿದೆ. ಸ್ವಾಮಿ ನರಸಿಂಹ ಸರಸ್ವತಿಗೆ ಗುರುಮೂರ್ತಿಗೆ ಯತಿ ವೈರಾಗ್ಯ ಮಂಗಲ. ಸ್ವಾಮೀಜಿ ಅವರು ಇನ್ನೊಂದು ಜಗದ ಮಾಧವಂ ರಾಧಾ ಮುಗ್ಧ ಸ್ವಾಧೀನ ಭರ್ತೃಕಾ ಕುರುಯತು ನಂದನ ಚಂದನ ಶಿಶಿರ ಕರೇಣ ಕರೇಣ ಪಯೋಧರೆ. ಮೃಗಮದ ಪತ್ರಕ ಮತ್ರ ಮನೋಭವ ಮಂಗಲ ಕಲಶ ಸಹೋದರೆ. ಹಲಿಕುಲ ಭಂಜನ ಮಂಜನ ಕಮ್ರತಿದಾಯಕ ಸಾಯಕ ಮೋಚನೆ. ತ್ವದಕರ ಚುಂಬನ ಲಂಬಿತ ಕಜ್ವಲ ಉಜ್ವಲಯ ಪ್ರಿಯಲೋಚನೆ. ನಿಜಗಾದ ಸಾಯದು ನಂದನೆ ನಯನ ಕುರಂಗ ತರಂಗ ವಿಕಾಸ ನಿರಾಸ ಕರೆ ಶ್ರುತಿ ಮಂಡಲೆ. ಅಂಬಿತ ಇವ ಯಮುನಾ ಜಲ ಪೂರಂ ಕೃಷ್ಣಂ ಹರಿಮೇಕರಸಂ ಚಿರಮಭಿಲಷಿತ
दर्शितं मे पवनपुरपते कृष्णा कारुण्यसिन्धो कृत्वा निःशेषतापान् प्रदिशतु परमानन्द सन्दोहलक्ष्मी अज्ञात्वा ते महत्त्वं यदिह निगदितं विश्वनाथ क्षमेताः स्तोत्रं चैतत्सह स्तोत्रमधिकतरं त्वत्प्रसादाय भूयात् द्वेधा नारायणीयं श्रुतिषु च जनुषा स्तुत्यता वर्णनेन स्फीतं लीलावतारैरिदमिह कुरुतामायुरारोग्य सौख्यम् नारायण 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 मनोरथगणान् परिहार्यमाणान् आस्वादयन् मुहुरपाय भयेन दैवं सम्प्रार्थयन् पतिरकिञ्चिदपि व्यजानात् द्रक्ष्यामि वेदशतगीतगतिं पुमांसम् द्रक्ष्यामि किं स्विदपि नाम परिष्वजेयम् किं वक्ष्यते स खलु मां वनुवीक्षितः स्यात् इत्थं विनाय स भवन् मयमेव मार्गम् भूय क्रमादविविशन् भवदङ्घ्रिपूतम् वृन्दावनं हरविरेञ्च सुराभिवन्द्यम् आनन्दमग्न इव लग्न इव प्रमोदे किं किं दशान्तरमवापन पङ्कजाक्ष पश्यन्न वन्दत भवद्विकृति